ಸ್ನೇಹಿತರೆ ಹಾಗೂ 7ನೇ ತರಗತಿ ಇರತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗ್ದುಂಡಿ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ. ಈ ಒಂದು ತರಗತಿಯಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಸುತ್ತಳತೆ ಮತ್ತು ವಿಸ್ತೀರ್ಣ ಘಟಕದಲ್ಲಿ ಬರ್ತಕ್ಕಂಥ ಅಭ್ಯಾಸ 11.4ರಲ್ಲಿ ಬರುವ ಸಮಸ್ಯೆಗಳನ್ನು ಒಂದೊಂದಾಗಿ ಬಿಡಿಸೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ, ನಿಮಗೆ ನೋಟಿಫೈ ಆಗೋದ ಮೂಲಕ ಎಲ್ಲ ವಿಡಿಯೋಗಳು ದೊರೆತಕ್ಕಂಥದ್ದು. ಈಗ ಸುತ್ತಳತೆ ಮತ್ತು ವಿಸ್ತೀರ್ಣ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ 11.4ರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಒಂದೊಂದಾಗಿ ಚರ್ಚೆ ಮಾಡೋಣ. ಅಭ್ಯಾಸ 11.4ರಲ್ಲಿ ಬರ್ತಕ್ಕಂಥ ಮೊದಲನೇ ಸಮಸ್ಯೆ, ಒಂದು ಉದ್ಯಾನವನವು 90 ಮೀಟರ್ ಉದ್ದ ಮತ್ತು 75 ಮೀಟರ್ ಅಗಲವಿದೆ. 5 ಮೀಟರ್ ಅಗಲದ ಪಥವನ್ನು ಅದರ ಸುತ್ತಲೂ ಹೊರಗೆ ನಿರ್ಮಿಸಬೇಕಿದೆ. ಪಥದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಉದ್ಯಾನವನದ ವಿಸ್ತೀರ್ಣವನ್ನು ಸಹ ಹೆಕ್ಟರ್ಗಳಲ್ಲಿ ಕಂಡುಹಿಡಿಯಿರಿ ಅಂತದ. ಇಲ್ಲಿ ಉದ್ಯಾನವನದ ಉದ್ದವನ್ನು ಕೊಡಲಾಗಿದೆ. ಉದ್ದ ಎಷ್ಟದಂದ್ರೆ 90 ಮೀಟರ್ ಉದ್ದ ಅದ. ಇನ್ನು ಅಗಲ ಎಷ್ಟಂದ್ರೆ 75 ಮೀಟ್ರ್ ಅದ. ಇನ್ನು ಅಂಚಿಂದ ಅಳತೆ 5 ಮೀಟ್ರ್ ಪಥದ ಉದ್ದ ಅದ ತಂದರು. ಇಲ್ಲಿ ಉದ್ಯಾನವನದ ವಿಸ್ತೀರ್ಣವನ್ನು ಸಹ ಹೆಕ್ಟರ್ಗಳಲ್ಲಿ ಕಂಡುಹಿಡಿಯಿರಿ ಅಂದರು. ನೋಡಿ, ಉದ್ಯಾನವನದ ಉದ್ದ 90 ಮೀಟರ್ ಅದ. ಇನ್ನು ಉದ್ಯಾನವನದ ಅಗಲ 75 ಮೀಟ್ರ್ ಅದ. ಈಗ ಉದ್ಯಾನವನದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಉದ್ಯಾನವನ ಆಯತಾಕಾರದಿಂದ ಆಯತದ ವಿಸ್ತೀರ್ಣವನ್ನು ಕಂಡು ಸೂತ್ರ, ಆಯತದ ವಿಸ್ತೀರ್ಣ = ಉದ್ದ ಇಂಟು ಅಗಲ ಸೂತ್ರದ. ಉದ್ದ ಇಂಟು ಅಗಲ. ಉದ್ದ 90 ಅದ, ಅಗಲ 75 ಅದ. 90 × 75 ಮಾಡಿದಾಗ 6750 ಚದರ ಮೀಟ್ರ್ ಬರ್ತದೆ. 6750 ಚದರ ಮೀಟ್ರ್ ಬರ್ತದೆ. ಇನ್ನು ಒಂದು ಹೆಕ್ಟೇರ್ ಅಂದ್ರೆ 10,000 ಚದರ ಮೀಟ್ರ್ ಇರೋದ್ರಿಂದ, ಒಂದು ಹೆಕ್ಟೇರ್ ಅಂದ್ರೆ 10,000 ಚದರ ಮೀಟ್ರ್ ಇರೋದ್ರಿಂದ 6570 ಚದರ ಮೀಟ್ರಿಗೆ ನಾವು 10,000ರಿಂದ ಭಾಗಿಸಿದಾಗ 6570 / 10,000 ಮಾಡಿದಾಗ 0.675 ಹೆಕ್ಟೇರ್ ಬರ್ತದೆ. ಇನ್ನು ಉದ್ಯಾನವನವು ಪಥವೂ ಸೇರಿದಂತೆ ಉದ್ದ ಏನಾಗ್ತದೆ ಅಂದರೆ 90ರಲ್ಲಿ ಉದ್ದವನ್ನು ಸೇರಿಸಿದಾಗ 90 + 5 + 5 ಪಥದ ಉದ್ದವನ್ನು ಸೇರಿಸಿದಾಗ 100 ಮೀಟ್ರ್ ಆಗ್ತದೆ. ಇನ್ನು ಅಗಲ 75 + 5 + 5 ಮಾಡಿದಾಗ 85 ಮೀಟ್ರ್ ಆಗ್ತದೆ. ಇನ್ನು ಪಥವೂ ಸೇರಿದಂತೆ ಉದ್ಯಾನವನದ ವಿಸ್ತೀರ್ಣ = ಏನಾಗ್ತದೆ, ಉದ್ದ ಇಂಟು ಅಗಲ ಸೂತ್ರ ಮಾಡಿದಾಗ 100 × 85 ಆಗ್ತದೆ. 100 × 85 ಇವಾಗ 85,000 ಚದರ ಮೀಟ್ರ್ ಆಗ್ತದೆ. ಇದನ್ನು ಹೆಕ್ಟರ್ಗಳಲ್ಲಿ ಪರಿವರ್ತನೆ ಮಾಡೋಣ. ಒಂದು ಹೆಕ್ಟರ್ ಅಂದರೆ 10,000 ಚದರ ಮೀಟ್ರ್ ಆಗ್ತದೆ. 85,000 ಚದರ ಮೀಟ್ರ್ ಹೆಕ್ಟರ್ ಮಾಡಿದಾಗ 85,000 / 10,000 ಮಾಡಿದಾಗ 0.850 ಹೆಕ್ಟೇರ್ ಆಗ್ತದೆ. ಇನ್ನು ಪಥದ ವಿಸ್ತೀರ್ಣ ಕಂಡುಹಿಡಿಬೇಕಾದ್ರೆ ದೊಡ್ಡತರಾಗ ಸಣ್ಣದ್ರ ಕಳೆದಾಗ ಗೊತ್ತಾಗ್ತದೆ. 0.850 - 0.675 ಮಾಡಿದಾಗ 0.175 ಹೆಕ್ಟೇರ್ ಆಗ್ತದೆ. ಯಾಕೆ ಕೇವಲ ದೊಡ್ಡ ಆಯತ ವಿಸ್ತೀರ್ಣದಾಗ ಚಿಕ್ಕ ಆಯತ ವಿಸ್ತೀರ್ಣ ಕಳೆದು ಅಂದ್ರೆ ನಮ್ಮ ಪಥದ ವಿಸ್ತೀರ್ಣ ಸಿಗ್ತದೆ. ಇನ್ನು ಎರಡನೇ ಪ್ರಶ್ನೆ, 125 ಮೀಟರ್ ಉದ್ದ ಮತ್ತು 65 ಮೀಟರ್ ಅಗಲದ ಆಯತಾಕಾರದ ಉದ್ಯಾನದ ಹೊರಗೆ ಅದರ ಸುತ್ತಲೂ 3 ಮೀಟರ್ ಅಗಲದ ಪಥದ ವಿಸ್ತೀರ್ಣವನ್ನು ಇಲ್ಲಿ ಕಂಡುಹಿಡಿಯಿರ್ತದೆ. ನೋಡಿ, 125 ಮೀಟ್ರ್ ಉದ್ದದ, ಅಗಲ 65 ಮೀಟ್ರ್ ಅದ. ಉದ್ಯಾನವನದ ಪಥದ ವಿಸ್ತೀರ್ಣವನ್ನು ಕಂಡುಹಿಡಬೇಕು. ನೋಡಿರಿ, ಉದ್ಯಾನವನದ ಉದ್ದ 125 ಮೀಟ್ರ್, ಉದ್ಯಾನವನದ ಅಗಲ 65 ಮೀಟ್ರ್ ಅದ. ಇನ್ನು ಉದ್ಯಾನವನದ ವಿಸ್ತೀರ್ಣವನ್ನು ಕಂಡು, ಉದ್ಯಾನವನದ ವಿಸ್ತೀರ್ಣ ಕಂಡು ಸೂತ್ರ ಉದ್ದ ಇಂಟು ಅಗಲ ಆಗ್ತದೆ. ಉದ್ದ 125, ಅಗಲ 65. 125 × 65 ಮಾಡಿದಾಗ 8,125 ಚದರ ಮೀಟ್ರ್. 8,125 ಚದರ ಮೀಟ್ರ್ ಆಗ್ತದೆ. ಇನ್ನು ಉದ್ಯಾನದ ಪಥವೂ ಸೇರಿದಂತೆ ಉದ್ದ ಏನಾಗ್ತಂದ್ರೆ 125 + 3 + 3 ಅಂದಾಗ 131 ಮೀಟ್ರ್ ಆಗ್ತದೆ. ಇನ್ನು ಅಗಲ 65 ಮೀಟ್ರ್ ಅದ. 65ರಲ್ಲಿ 3 + 3 ಮಾಡಿದಾಗ 71 ಮೀಟ್ರ್ ಆಗ್ತದೆ. ಇನ್ನು ಪಥವೂ ಸೇರಿದಂತೆ ಉದ್ಯಾನವನದ ವಿಸ್ತೀರ್ಣ ಆಗ್ತದ್ರೆ ಉದ್ದ ಇಂಟು ಅಗಲ ಮಾಡಿದಾಗ 131 × 71 ಮಾಡೋಣ. ಅವಾಗ 9,301 ಚದರ ಮೀಟ್ರ್ ಬರ್ತದೆ. ಇನ್ನು ಪಥದ ವಿಸ್ತೀರ್ಣ 9,301ರಾಗ 8,125 ಕಳೆದಾಗ 1,176 ಚದರ ಮೀಟ್ರ್ ಬರ್ತದೆ.
ಇನ್ನು ಮೂರನೇ ಪ್ರಶ್ನೆ, 8 ಸೆಂಟಿಮೀಟರ್ ಉದ್ದ ಮತ್ತು 5 ಸೆಂಟಿಮೀಟರ್ ಅಗಲದ ರಟ್ಟಿನ ಹಲಗೆಯ ಮೇಲೆ ಪ್ರತಿ ಬದಿಯಲ್ಲಿ 1.5 ಸೆಂಟಿಮೀಟರ್ ಅಗಲದ ಅಂಚು ಇರುವಂತೆ ಚಿತ್ರವೊಂದನ್ನು ರಚಿಸಬೇಕಾಗಿದೆ. ಅಂಚಿನ ಒಟ್ಟು ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ನೋಡಿರಿ, ರಟ್ಟಿನ ಹಲಗೆಯ ಉದ್ದ 8 ಸೆಂಟಿಮೀಟರ್, ಅಗಲ 5 ಸೆಂಟಿಮೀಟರ್ ಅದ. ರಟ್ಟಿನ ಹಲಗೆಯ ವಿಸ್ತೀರ್ಣ ಉದ್ದ ಇಂಟು ಅಗಲ ಮಾಡೋಣ. ಉದ್ದ ಇಂಟು ಅಗಲ ಅಂದರೆ 8 ಇಂಟು 5 ಮಾಡಿದಾಗ 8 5 40 ಚದರ ಸೆಂಟಿಮೀಟ್ರ್ ಬರ್ತದೆ. ಅಂದರೆ ಚಿತ್ರದ ಉದ್ದ 8ರಲ್ಲಿ -1.5 ಪ್ಲಸ್ 1.5 ಕಳೆದಾಗ 1.5ದಲ್ಲಿ 1.5 ಕಳೆದಾಗ ಕೂಡಿಸಿದ್ರೆ ಎಷ್ಟು ಬರ್ತದೆ? 3 ಬರ್ತದೆ. 5ರಲ್ಲಿ 3 ಕಳೆದಾಗ 2 ಸೆಂಟಿಮೀಟ್ರ್. ಅಂದರೆ ಚಿತ್ರದ ವಿಸ್ತೀರ್ಣ ಏನಾಗ್ತದ್ರೆ ಉದ್ದ ಇಂಟು ಅಗಲ ಮಾಡಿದಾಗ 5 ಇಂಟು 2 ಮಾಡಿದಾಗ 10 ಚದರ ಸೆಂಟಿಮೀಟ್ರ್ ಬರ್ತದೆ. ಇನ್ನು ಅಂಚಿನ ವಿಸ್ತೀರ್ಣ = ರಟ್ಟಿನ ವಿಸ್ತೀರ್ಣ ಮೈನಸ್ ಚಿತ್ರದ ವಿಸ್ತೀರ್ಣ ಮಾಡೋಣ. ಆವಾಗ ಅಂಚಿನ ವಿಸ್ತೀರ್ಣ 40ರಲ್ಲಿ 10ನೇ ಕಳೆದಾಗ 30 ಚದರ ಸೆಂಟಿಮೀಟ್ರ್ ಬರ್ತದೆ. ನಾಲ್ಕನೇ ಪ್ರಶ್ನೆ, 5.5 ಮೀಟರ್ ಉದ್ದ ಮತ್ತು 4 ಮೀಟರ್ ಅಗಲದ ಕೋಣೆಯ ಹೊರಭಾಗದುದ್ದಕ್ಕೂ 2.25 ಮೀಟರ್ ಅಗಲದ ವರಾಂಡವನ್ನು ನಿರ್ಮಿಸಲಾಗಿದೆ. ಈ ವರಾಂಡದ ವಿಸ್ತೀರ್ಣ ಮತ್ತು ಪ್ರತಿ ಮೀಟರ್ ಸ್ಕ್ವೇರ್ಗೆ 200 ರೂಪಾಯಿಯಂತೆ ವರಾಂಡದ ನೆಲಕ್ಕೆ ಸಿಮೆಂಟ್ ಹಾಕಲು ಅಗತ್ಯವಾದ ವೆಚ್ಚವನ್ನು ಕಂಡುಹಿಡಿಯಿರಿ ಇರ್ತದೆ. ನೋಡಿರಿ, 5.5 ಮೀಟರ್ ಉದ್ದದ, 4 ಮೀಟರ್ ಅಗಲದ. ನೋಡಿರಿ, ಕೋಣೆಯ ಉದ್ದ 5.5 ಮೀಟರ್ ಅದ. ಆಮೇಲೆ ಕೋಣೆಯ ಅಗಲ 4 ಮೀಟರ್ ಅದ. ಕೋಣೆಯ ವಿಸ್ತೀರ್ಣ ಉದ್ದ ಇಂಟು ಅಗಲ ಮಾಡೋಣ. ಅವಾಗ ಉದ್ದ ಇಂಟು ಅಗಲ ಅಂದಾಗ 5.5 ಇಂಟು 4 ಮಾಡಿದಾಗ 22 ಚದರ ಮೀಟ್ರ್ ಆಗ್ತದೆ. ಇನ್ನು ವರಾಂಡನು ಸೇರಿದಂತೆ ಉದ್ದ ಏನಾಗ್ತದೆ ಅಂದರೆ 5.5ರಲ್ಲಿ 2.25 ಪ್ಲಸ್ 2.25 ಮಾಡಿದಾಗ 10 ಮೀಟ್ರ್ ಬರ್ತದೆ. ಅಗಲ 4 ಪ್ಲಸ್ 2.25 ಪ್ಲಸ್ 2.25 ಮಾಡಿದಾಗ 8.5 ಮೀಟ್ರ್ ಆಗ್ತದೆ. ಇನ್ನು ವರಾಂಡನೂ ಸೇರಿದಂತೆ ಕೋಣೆಯ ವಿಸ್ತೀರ್ಣ ಏನಾಗ್ತದ್ರೆ ಉದ್ದ ಇಂಟು ಅಗಲ ಮಾಡೋಣ. ಅವಾಗ ಉದ್ದ ಇಂಟು ಅಗಲ ಅಂದಾಗ 10 ಇಂಟು 8.5 ಮಾಡೋಣ. ಅವಾಗ 85 ಚದರ ಮೀಟ್ರ್ ಆಗ್ತದೆ. ಇನ್ನು ವರಾಂಡದ ವಿಸ್ತೀರ್ಣ = 85ರಲ್ಲಿ 22 ಕಳೆದಾಗ 63 ಚದರ ಮೀಟ್ರ್ ಆಗ್ತದೆ. ನಂತರ ವರಾಂಡಣದ ನೆಲಕ್ಕೆ ಸಿಮೆಂಟ್ ಹಾಕಲು ಪ್ರತಿ ಮೀಟರ್ ಸ್ಕ್ವೇರ್ಗೆ ತಗಲುವ ವೆಚ್ಚ 200 ರೂಪಾಯಿ ಅದ. ಇನ್ನು 63 ಮೀಟರ್ ಸ್ಕ್ವೇರ್ ವರಾಂಡಣಕ್ಕೆ ಸಿಮೆಂಟ್ ಹಾಕಲು ತಗಲುವ ವೆಚ್ಚ 63 ಇಂಟು 200 ಮಾಡಿದಾಗ 12,600 ರೂಪಾಯಿ ಆಗ್ತದೆ. 12,600 ರೂಪಾಯಿ. ಇನ್ನು 5ನೇ ಪ್ರಶ್ನೆ, 30 ಮೀಟರ್ ಬಾಹುಳ್ಳ ಚೌಕಾಕಾರದ ಉದ್ಯಾನದ ಒಳಗೆ ಅಂಚಿನುದ್ದಕ್ಕೂ 1 ಮೀಟರ್ ಅಗಲದ ಪಥವನ್ನು ನಿರ್ಮಿಸಲಾಗಿದೆ. ಅವುಗಳನ್ನು ಕಂಡುಹಿಡಿಯಿರಿ. ಅಂದ್ರೆ ಪಥದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಪ್ರತಿ ಚದರ ಮೀಟರ್ಗೆ 40 ರೂಪಾಯಿರಂತೆ ಉದ್ಯಾನದ ಉಳಿದ ಭಾಗದ ಹುಲ್ಲು ಬೆಳೆಸಲು ಅಗತ್ಯವಾದ ವೆಚ್ಚ ಕಂಡುಹಿಡಬೇಕು. ಅಂದರೆ ಇಲ್ಲಿ ಉದ್ಯಾನವನ್ನು 30 ಮೀಟರ್ ಉದ್ದದ, 30 ಮೀಟರ್ ಅಗಲದ, 1 ಮೀಟರ್ ಅಗಲ ಪಥದ ಉದ್ದ ಮಾಡಿದೆವು ನಾವು ಹುಲ್ಲು ಹಚ್ಚಬೇಕಾಗಿದೆ. ಅಂದರೆ ಚೌಕಾಕಾರದ ಉದ್ಯಾನವನದ ಬಾಹು 30 ಮೀಟರ್ ಅದ. ಇನ್ನು ಉದ್ಯಾನದ ವಿಸ್ತೀರ್ಣ ಇದು ಚೌಕ ಇರೋದರಿಂದ ಬಾಹು ಸ್ಕ್ವೇರ್ ಆಗ್ತದೆ, ಸ್ಕ್ವೇರ್ ಆಗ್ತದೆ. ಅವಾಗ 30 ವರ್ಗ 30 ಇಂಟು 30 3 3 9 9 ಮುಂದೆ 2 0 900 ಚದರ ಮೀಟ್ರ್ ಆಗ್ತದೆ. ಇನ್ನು ಪಥವನ್ನು ಬಿಟ್ಟು ಉಳಿದ ಭಾಗದ ಬಾವಿನ ಉದ್ದ ಕಂಡುಹಿಡಿದಾಗ 30ರಲ್ಲಿ 1 + 1 ಕಳೆದಾಗ 30ರಲ್ಲಿ 2 ಕಳೆದಾಗ 28 ಮೀಟ್ರ್ ಆಗ್ತದೆ. ಇನ್ನು ಪಥವನ್ನು ಬಿಟ್ಟು ಉಳಿದ ಭಾಗದ ವಿಸ್ತೀರ್ಣ ಬಾಹು ಸ್ಕ್ವೇರ್ ಆವಾಗ 28 ವರ್ಗ ಆಗ್ತದೆ. ಅಂದರೆ 28 ಇಂಟು 28 ಮಾಡಿದಾಗ 784 ಚದರ ಮೀಟ್ರ್ ಬರ್ತದೆ. 784 ಚದರ ಮೀಟ್ರ್. ಅದರ ಪಥದ ವಿಸ್ತೀರ್ಣ = ಉದ್ಯಾನದ ವಿಸ್ತೀರ್ಣ ಮೈನಸ್ ಪಥವನ್ನು ಬಿಟ್ಟು ಉಳಿದ ಭಾಗದ ವಿಸ್ತೀರ್ಣ ಕಂಡಿಡಿದಾಗ 900ರಲ್ಲಿ 784 ಕಳೆದಾಗ 116 ಚದರ ಮೀಟ್ರ್ ಬರ್ತದೆ. ಇನ್ನು ಉದ್ಯಾನದ ಉಳಿದ ಭಾಗಕ್ಕೆ ಹುಲ್ಲು ಬೆಳೆಸಲು ಪ್ರತಿ ಚದರ ಮೀಟ್ರಿಗೆ ಅಗತ್ಯವಾದ ವೆಚ್ಚ 40 ರೂಪಾಯಿ ಇದೆ. ಅಂದರೆ 784 ಚದರ ಮೀಟ್ರ್ ಜಾಗದಲ್ಲಿ ಹುಲ್ಲು ಬೆಳೆಸಲು ಅಗತ್ಯವಾದ ವೆಚ್ಚ ಎಷ್ಟಾಗ್ತದೆ ಅಂದರೆ 784 ಇಂಟು 40 ಮಾಡಿದಾಗ 31,360 ರೂಪಾಯಿ ಆಗ್ತದೆ. ಇನ್ನು 6ನೇ ಪ್ರಶ್ನೆ, ಪರಸ್ಪರ ಲಂಬವಾಗಿರುವ 10 ಮೀಟರ್ ಅಗಲದ 2 ಅಡ್ಡ ರಸ್ತೆಗಳು 300 ಮೀಟರ್ ಅಗಲ ಮತ್ತು 700 ಮೀಟರ್ ಉದ್ದವಿರುವ ಆಯತಾಕಾರದ ಉದ್ಯಾನದ ಕೇಂದ್ರದ ಮೂಲಕ
ಅದರ ಬದಿಗಳಿಗೆ ಸಮಾನಾಂತರವಾಗಿರುವಂತೆ ಹಾದು ಹೋಗ್ತವೆ. ರಸ್ತೆಗಳ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಅಡ್ಡ ರಸ್ತೆಗಳನ್ನು ಹೊರತುಪಡಿಸಿ ಉದ್ಯಾನದ ವಿಸ್ತೀರ್ಣವನ್ನು ಸಹ ಕಂಡುಹಿಡಿಯಿರಿ. ಉತ್ತರವನ್ನು ಹೆಕ್ಟರ್ಗಳಲ್ಲಿ ವ್ಯಕ್ತಪಡಿಸಿ ಇರ್ತದೆ. ನೋಡಿರಿ, ಉದ್ಯಾನವನದ ಉದ್ದ 700 ಮೀಟರ್ ಅದ, ಅಗಲ 300 ಮೀಟರ್ ಅದ. ಉದ್ಯಾನವನದ ವಿಸ್ತೀರ್ಣ ಕಂಡುಹಿಡಿಯೋಣ. ಉದ್ಯಾನವನದ ವಿಸ್ತೀರ್ಣ ಉದ್ದ ಇಂಟು ಅಗಲ ಆಗ್ತದೆ. ಉದ್ದ 700 ಇಂಟು 300 ಆಗ್ತದೆ. ಅವಾಗ 2,10,000 ಚದರ ಮೀಟ್ರ್ ಆಗ್ತದೆ. ಅಡ್ಡ ರಸ್ತೆಗಳ ವಿಸ್ತೀರ್ಣ ಒಂದನೇ ಅಡ್ಡ ರಸ್ತೆ ವಿಸ್ತೀರ್ಣ ಪ್ಲಸ್ ಎರಡನೇ ಅಡ್ಡ ರಸ್ತೆ ವಿಸ್ತೀರ್ಣ ಮೈನಸ್ 1, 2, 3, 4 ಭಾಗಗಳ ವಿಸ್ತೀರ್ಣ ಮಾಡಬೇಕು. ಅವಾಗ 700 ಇಂಟು 10 ಪ್ಲಸ್ 10 ಇಂಟು 300 ಮೈನಸ್ 10 ಇಂಟು 10. ಆಗ 700 ಇಂಟು 10 7,000, 300 ಇಂಟು 10 3,000 ಮೈನಸ್ 10 ಇಂಟು 10 100. 7,000 3,000 ಕೂಡಿಸಿದಾಗ 10,000, 10,000 100 ಕಾದಾಗ 9,900 ಚದರ ಮೀಟ್ರ್. 1 ಹೆಕ್ಟರ್ಗೆ 10,000 ಚದರ ಮೀಟ್ರ್ ಆದಾಗ 9,900 ಚದರ ಮೀಟ್ರಿಗೆ ಎಷ್ಟು ಹೆಕ್ಟರ್ ಆಗ್ತದೆ ಅಂದರೆ 9,900 / 10,000 ಮಾಡಿದಾಗ 0.99 ಹೆಕ್ಟರ್ ಆಗ್ತದೆ. ಅಡ್ಡ ರಸ್ತೆಗಳನ್ನು ಹೊರತುಪಡಿಸಿ ಉದ್ಯಾನವನ ವಿಸ್ತೀರ್ಣ ಏನಾಗ್ತದೆ 2,10,000 9,900 ಕಳೆದಾಗ 2,00,100 ಚದರ ಮೀಟ್ರ್ ಆಗ್ತದೆ. ನಂತರ 1 ಹೆಕ್ಟರ್ 10,000 ಚದರ ಮೀಟ್ರ್ ಆದಾಗ 2,00,100 ಚದರ ಮೀಟರ್. ಹೆಕ್ಟರ್ ಪರಿವರ್ತನೆ ಮಾಡಿದಾಗ 2,00,100 / 10,000 ಮಾಡಿದಾಗ 20.01 ಆಗ್ತದೆ. 20.01 ಆಗ್ತದೆ. ಇನ್ನು 7ನೇ ಪ್ರಶ್ನೆ, 90 ಮೀಟರ್ ಉದ್ದ ಮತ್ತು 60 ಮೀಟರ್ ಅಗಲದ ಆಯತಾಕಾರದ ಮೈದಾನದ ಬದಿಗಳಿಗೆ ಸಮಾನಾಂತರವಾಗಿ ಪರಸ್ಪರ ಲಂಬಕೋನದಲ್ಲಿ ಕತ್ತರಿಸುವಂತೆ ಹಾಗೂ ಮೈದಾನದ ಕೇಂದ್ರದ ಮೂಲಕ ಹಾದು ಹೋಗುವಂತೆ 2 ರಸ್ತೆಗಳನ್ನು ನಿರ್ಮಿಸಲಾಗಿದೆ. ಇನ್ನು ರಸ್ತೆಗಳಿಗೆ ಆವೃತವಾದಂಥ ವಿಸ್ತೀರ್ಣ ಮತ್ತು ಪ್ರತಿ ಚದರ ಮೀಟರಿಗೆ 110 ರೂಪಾಯಿನಂತೆ ರಸ್ತೆ ನಿರ್ಮಿಸಲು ಅಗತ್ಯವಾದ ವೆಚ್ಚವನ್ನು ಕಂಡುಹಿಡಿಯಿರಿ ಅದ. ಈ ರೀತಿ ಕ್ವೆಶ್ಚನ್ ಅದ. ನೋಡಿರಿ, ಅಡ್ಡ ರಸ್ತೆಗಳ ವಿಸ್ತೀರ್ಣ ಒಂದನೇ ಅಡ್ಡ ರಸ್ತೆ ವಿಸ್ತೀರ್ಣ ಪ್ಲಸ್ ಎರಡನೇ ಅಡ್ಡ ರಸ್ತೆ ವಿಸ್ತೀರ್ಣ ಮೈನಸ್ 1, 2, 3, 4 ಭಾಗದ ವಿಸ್ತೀರ್ಣ ಮಾಡಬೇಕು. ಆಗ 90 ಇಂಟು 3 ಪ್ಲಸ್ 90 ಇಂಟು 60 ಮೈನಸ್ 3 ಇಂಟು 3 ಮಾಡಬೇಕು. ಆಗ 270, 93 270, 63 180, 3 9 ಆಗ್ತದೆ. ಅವಾಗ 270 ಪ್ಲಸ್ 180 ಕೂಡಿಸಿ 9 ಆದಾಗ 441 ಚದರ ಮೀಟ್ರ್ ಆಗ್ತದೆ. ರಸ್ತೆಗಳನ್ನು ನಿರ್ಮಿಸಲು ಪ್ರತಿ ಚದರ ಮೀಟ್ರಿಗೆ ಅಗತ್ಯವಾದ ವೆಚ್ಚ 110 ರೂಪಾಯಿ. 441 ಚದರ ಮೀಟ್ರ್ ರಸ್ತೆ ನಿರ್ಮಿಸಬೇಕಾದ್ರೆ ಅಗತ್ಯವಾದ ವೆಚ್ಚ 110 ಪ್ಲಸ್ 441 ಮಾಡಿದಾಗ 48,510 ರೂಪಾಯಿ ಆಗ್ತದೆ. 8ನೇ ಪ್ರಶ್ನೆ, ಪ್ರಾಗ್ 4 ಸೆಂಟಿಮೀಟರ್ ತ್ರಿಜ್ಯ ಇರುವ ವೃತ್ತಾಕಾರದ ಕೊಳವೆಯ ಸುತ್ತಲೂ ಹಗ್ಗವನ್ನು ಸುತ್ತಿದ್ದಾಳೆ. ಅಗತ್ಯವಿರುವ ಹಗ್ಗದಷ್ಟು ಉದ್ದವನ್ನು ಕತ್ತರಿಸಿದ್ದಾಳೆ. ನಂತರ ಅದನ್ನು 4 ಸೆಂಟಿಮೀಟರ್ ಬಾಹುವಿರುವ ಚೌಕಾಕಾರದ ಡಬ್ಬದ ಸುತ್ತಲೂ ಸುತ್ತಿದ್ದಾಳೆ. ಅವಳು ಬಳಿ ಸ್ವಲ್ಪವಾದರೂ ಹಗ್ಗ ಉಳಿದಿದೆ. ನೋಡ್ರಿ, ವೃತ್ತಾಕಾರದ ಕೊಳವೆ ತ್ರಿಜ್ಯ R = 4 ಸೆಂಟಿಮೀಟರ್ದ. ವೃತ್ತಾಕಾರದ ಪರಿಧಿ 2πr ಸೂತ್ರ ಬಳಕೆ ಮಾಡಿದಾಗ 2 ಇಂಟು 3.14 ಇಂಟು 4 ಮಾಡಿದಾಗ 25.12 ಸೆಂಟಿಮೀಟ್ರ್ ಆಗ್ತದೆ. ಇನ್ನು ಚೌಕಾಕಾರದ ಡಬ್ಬಿಯ ಸುತ್ತಳತೆ 4 ಇಂಟು ಬಾಹು ಮಾಡಿದಾಗ 4×4 16 ಸೆಂಟಿಮೀಟ್ರ್ ಆಗ್ತದೆ. 4×4 16 ಸೆಂಟಿಮೀಟ್ರ್. ಇನ್ನು ಪ್ರಾಗಳ ಬಳಿ ಉಳಿದ ಹಗ್ಗ 25.12 16 ಕಾದಾಗ 9.12 ಸೆಂಟಿಮೀಟ್ರ್ ಆಗ್ತದೆ. ಇನ್ನು 9ನೇ ಪ್ರಶ್ನೆ, ಮಧ್ಯದಲ್ಲಿ ವೃತ್ತಾಕಾರದ ಹೂವಿನ ಪಾತಿಯನ್ನು ಒಳಗೊಂಡಂಥ ಹುಲ್ಲುಗಾವಲಿನ ಪಕ್ಕದ ಚಿತ್ರ ಪ್ರತಿನಿಧಿಸುತ್ತದೆ. ಇಲ್ಲಿ ಆ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಾಗ್ತದೆ. ನೋಡಿರಿ, ಪೂರ್ಣ ಹುಲ್ಲುಗಾವಲಿನ ವಿಸ್ತೀರ್ಣ, ಹುಲ್ಲುಗಾವಲಿನ ಉದ್ದ 10 ಮೀಟರ್ ಅದ, ಅಗಲ 5 ಮೀಟರ್ ಅದ. ಹುಲ್ಲುಗಾವಲಿನ ವಿಸ್ತೀರ್ಣ ಉದ್ದ ಇಂಟು ಅಗಲ ಮಾಡೋಣ. ಉದ್ದ ಇಂಟು ಅಗಲ ಅಂದರೆ 10 ಇಂಟು 5 ಮಾಡಿದಾಗ 50 ಚದರ ಮೀಟ್ರ್ ಆಗ್ತದೆ. ಇನ್ನು ಹೂವಿನ ಪಾತಿಯ ವಿಸ್ತೀರ್ಣ ಕಂಡುಹಿಡಬೇಕು. ಹೂವಿನ ಪಾತಿಯ ತ್ರಿಜ್ಯ 2 ಮೀಟರ್ ಅದ. ಹೂವಿನ ಪಾತಿಯ ವಿಸ್ತೀರ್ಣ
ಎ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಮಾಡೋಣ. ಅವಾಗ 3.14 ಇಂಟು 2 ಸ್ಕ್ವೇರ್ ಮಾಡೋಣ. ಆವಾಗ 3.14 ಇಂಟು 2 ಅಂದಾಗ 12.56 ಚದರ ಮೀಟ್ರ್ ಆಗ್ತದೆ. ಇನ್ನು ಹೂವು ಪಾತಿಯನ್ನು ಹೊರತುಪಡಿಸಿ ಉಳಿದ ಹುಲ್ಲುಗಾವಲಿನ ವಿಸ್ತೀರ್ಣ ಮಾಡ್ಬೇಕಾದ್ರೆ 50ರಲ್ಲಿ 12.56 ಮಾಡಿದಾಗ 37.44 ಚದರ ಮೀಟ್ರ್ ಬರ್ತದೆ. ಇನ್ನು ಹೂವು ಪಾತಿಯ ಸುತ್ತಾತೆ 2 ಮಾಡಿದಾಗ ಅವಾಗ 2 ಇಂಟು 3.14 ಇಂಟು 2 ಮಾಡಿದಾಗ 12.56 ಮೀಟ್ರ್ ಬರ್ತದೆ. 10ನೇ ಪ್ರಶ್ನೆ, ಮುಂದಿನ ಚಿತ್ರಗಳಲ್ಲಿ ಬಣ್ಣ ಹಚ್ಚಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಈ ಬಣ್ಣ ಹಚ್ಚಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಈಗ ನೋಡಿರಿ, ಆಯತದ ವಿಸ್ತೀರ್ಣ ABCD ಆಯತ ವಿಸ್ತೀರ್ಣ ಕಂಡು ಮೊದಲ ಅವಾಗ ABCD ಆಯತ ವಿಸ್ತೀರ್ಣ ಈಕ್ವಲ್ ಉದ್ದ ಇಂಟು ಅಗಲದ ಅವಾಗ 18 ಇಂಟು 10 ಅದರ 180 ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ. ಇನ್ನು ತ್ರಿಭುಜ AEFನ ವಿಸ್ತೀರ್ಣ ಈಕ್ವಲ್ ಟು 1/2 ಪಾದ ಇಂಟು ಎತ್ತರ ಮಾಡಿದಾಗ 1/2 ಹೋಗ್ಯದ. ಇಲ್ಲಿ 1/2 6 ಇಂಟು 10 2 1 2 3 6 3 10 30 ಆಗ್ತದೆ. ಎಷ್ಟಾಗ್ತದೆ? 30 ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ. ಇನ್ನು ತ್ರಿಭುಜ BCಯ ವಿಸ್ತೀರ್ಣ ಈಕ್ವಲ್ ಟು 1/2 ಪಾದ ಇಂಟು ಎತ್ತರ ಮಾಡಿದಾಗ 1/2 8 ಇಂಟು 10 ಮಾಡಿದಾಗ 40 ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ. ಇನ್ನು ಬಣ್ಣ ಹಚ್ಚಿದ ಭಾಗದ ವಿಸ್ತೀರ್ಣ ಈಕ್ವಲ್ ಟು ABCD ಆಯತ ವಿಸ್ತೀರ್ಣ ಮೈನಸ್ ತ್ರಿಭುಜ AFನ ವಿಸ್ತೀರ್ಣ ಪ್ಲಸ್ ತ್ರಿಭುಜ BCಯ ವಿಸ್ತೀರ್ಣ ಮಾಡೋಣ. ಅವಾಗ 180ರಲ್ಲಿ 30 ಪ್ಲಸ್ 40 ಕಾದಾಗ 180 70 ಕಾದಾಗ 110 ಸೆಂಟಿಮೀಟರ್ ಸ್ಕ್ವೇರ್ ಬರ್ತದೆ. ಇನ್ನು ಅದೇ ರೀತಿಯಾಗಿ ನೆಕ್ಸ್ಟ್ ಕೊಟ್ಟಂಥ ಚಿತ್ರದ ತ್ರಿಭುಜ ವಿಸ್ತೀರ್ಣ ಕಂಡುಹಿಡಬೇಕು. ಇಲ್ಲಿ PQR ಚೌಕದ ವಿಸ್ತೀರ್ಣ ಕಂಡುಹಿಡಿಯೋಣ. PQR ವಿಸ್ತೀರ್ಣ ಕಂಡುಹಿಡಿಬೇಕಾರೆ ಬಾಹು ಸ್ಕ್ವೇರ್ ಅದ. ಅವಾಗ 20 ವರ್ಗ ಮಾಡಬೇಕು. 20 ವರ್ಗ ಅಂದರೆ 20 ಇಂಟು 20 ಅಂದರೆ 400 ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ. ಇನ್ನು ತ್ರಿಭುಜ SUTಯ ವಿಸ್ತೀರ್ಣ ಈಕ್ವಲ್ ಟು 1/2 ಪಾದ ಇಂಟು ಎತ್ತರ ಮಾಡಬೇಕು. ಅವಾಗ 1/2 10 ಇಂಟು 10 ಅಂದರೆ 50 ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ. ಇನ್ನು ತ್ರಿಭುಜ URQ ವಿಸ್ತೀರ್ಣ ಈಕ್ವಲ್ ಟು 1/2 ಪಾದ ಇಂಟು ಎತ್ತರ ಮಾಡಿದಾಗ 1/10 ಇಂಟು 20 ಮಾಡೋಣ. ಆವಾಗ 100 ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ. ಇನ್ನು ತ್ರಿಭುಜ PTQ ವಿಸ್ತೀರ್ಣ ಈಕ್ವಲ್ ಟು 1/2 ಪಾದ ಇಂಟು ಎತ್ತರ ಮಾಡಿದಾಗ 1/2 ಪಾದ ಇಂಟು ಎತ್ತರ ಆವಾಗ 100 ಸೆಂಟಿಮೀಟರ್ ಸ್ಕ್ವೇರ್ ಬರ್ತದೆ. ಇನ್ನು ಬಣ್ಣ ಹಚ್ಚಿದ ಭಾಗದ ವಿಸ್ತೀರ್ಣ ಈಕ್ವಲ್ ಟು ತ್ರಿಭುಜ PQRS ಚೌಕದ ವಿಸ್ತೀರ್ಣ ಮೈನಸ್ ತ್ರಿಭುಜ SUTಯ ವಿಸ್ತೀರ್ಣ ಪ್ಲಸ್ ತ್ರಿಭುಜ URT ವಿಸ್ತೀರ್ಣ ಪ್ಲಸ್ ತ್ರಿಭುಜ PTQ ವಿಸ್ತೀರ್ಣ ಮಾಡಬೇಕು. ಆವಾಗ 400ರಲ್ಲಿ 250 ಆದಾಗ 150 ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ. ಇನ್ನು ಕೊನೆಯ ಪ್ರಶ್ನೆ, ಚತುರ್ಭುಜ ABCDಯ ವಿಸ್ತೀರ್ಣ ಕಂಡುಹಿಡಿಯಿರಿ. AC ಈಕ್ವಲ್ ಟು 22 ಸೆಂಟಿಮೀಟ್ರ್, BM ಈಕ್ವಲ್ ಟು 3 ಸೆಂಟಿಮೀಟ್ರ್, DN ಈಕ್ವಲ್ ಟು 3 ಸೆಂಟಿಮೀಟ್ರ್. ಆಮೇಲೆ DM ಲಂಬ AC ಅದ, DN ಲಂಬ AC ಆಗ್ಯದ. ನೋಡಿ, ಈ ಚಿತ್ರದಲ್ಲಿ ನಾವು ತ್ರಿಭುಜ ABCಯ ವಿಸ್ತೀರ್ಣ ಕಂಡೋಣ. ತ್ರಿಭುಜ ABC ವಿಸ್ತೀರ್ಣ ಕಂಡುಹಿಡಿಬೇಕಾದ್ರೆ 1/2 ಪಾದ ಇಂಟು ಎತ್ತರದ 1/2 ಪಾದ 22 ಅದ, ಎತ್ತರ 3 ಅದ. ನಂತರ 2 1 2 11 22 11 3 33 ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ. ತ್ರಿಭುಜ SCDಯ ವಿಸ್ತೀರ್ಣ ಈಕ್ವಲ್ ಟು 1/2 ಪಾದ ಇಂಟು ಎತ್ತರ ಮಾಡಿದಾಗ ಅದು 33 ಸೆಂಟಿಮೀಟರ್ ಸ್ಕ್ವೇರ್ ಬರ್ತದೆ. ಇನ್ನು ಚತುರ್ಭುಜ ABCDಯ ವಿಸ್ತೀರ್ಣ ಈಕ್ವಲ್ ಟು ತ್ರಿಭುಜ ABCಯ ವಿಸ್ತೀರ್ಣ ಪ್ಲಸ್ ತ್ರಿಭುಜ SCDಯ ವಿಸ್ತೀರ್ಣ ಆಗ್ತದೆ. ಅವಾಗ 33ರಲ್ಲಿ 33 ಕೂಡಿಸಿದಾಗ 66 ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ. ಇಷ್ಟು ಈ ಅಭ್ಯಾಸದಲ್ಲಿ ಬರ್ತಕ್ಕಂಥ ಲೆಕ್ಕಗಳು. ವಿದ್ಯಾರ್ಥಿಗಳಿಗೆ ಉಳಿದ ಸಮಸ್ಯೆ ಅಂತ ಏನಾದರೂ ಡೌಟ್ಸ್ ಇದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಆಲ್.